ಮೆಂತ್ಯ ಸೊಪ್ಪಿನ ಗ್ರೇವಿ ಇವಾಗ ಒಂದು ಸ್ವಲ್ಪ ಈ ಥರ ಕೂಲರ್ ತಂದ ತಕ್ಷಣ ಮಳೆ ಬಂದು ಸ್ವಲ್ಪ ವೆದರ್ ನೋಡೋಣ. ಇವತ್ತು ಏನೋ ಸ್ಪೆಷಲ್ ಆಗಿ ಮಾಡಿದ್ದಾರೆ, ಪಲಾವ್ ಮಾಡಿದೆ ನೋಡಿ, ರೆಸಿಪಿ ಮದರ್ಸ್ ಡೇ ಅಲ್ವಾ ಇವತ್ತು. ಮಮ್ಮಿ ಕಿಚನ್ಗೆ ಹೋಗೋಕ್ಕೆ ಬಿಟ್ಟಿಲ್ಲ, ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೀ ಕೊಡು ಮಮ್ಮಿ. ಗುಡ್ ಮಾರ್ನಿಂಗ್. ಏನಿಲ್ಲ, ಟೀ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ? ಯಾಕೆ ಇಷ್ಟ ಬೇಗ? ಇವತ್ತು ಮದರ್ಸ್ ಡೇ ಅಲ್ವಾ, ಅದಕ್ಕೆ. ಹೌದಾ? ಗೀಸರ್ ಆನ್ ಮಾಡಿದ್ದೀನಿ, ಹೋಗಿ ಸ್ನಾನ ಥ್ಯಾಂಕ್ ಯು ಸೊ ಮಚ್. ನನ್ನ ಮಮ್ಮಿಗೆ ಟೀ ಕೊಟ್ಟೆ, ಅವ್ರು ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೋಗಿದ್ದಾರೆ. ನಾನು ಮಮ್ಮಿಗೆ ಯಾವಾಗಲೂ ಮಮ್ಮಿ ನಮಗೆ ಅಂತ ಎಲ್ಲ ಥರ ಕೆಲಸ ಅಡುಗೆ ಮಾಡಿಕೊಡ್ತಾರೆ. ಇವತ್ತು ನಾವು ಅವ್ರಿಗೆ ಖುಷಿ ಪಡಿಸ್ಬೇಕು ಅಂತ ಅಡುಗೆ ಮತ್ತು ಎಲ್ಲ ಕೆಲಸನೂ ಮಾಡ್ತೀವಿ. ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ, ಅದಕ್ಕೆ ನಮ್ಮ ಡ್ಯಾಡಿಗೂ ಹೆಲ್ಪ್ ಕೇಳ್ತೀನಿ. ನಮ್ಮ ಡ್ಯಾಡಿನೂ ಹೆಲ್ಪ್ ಮಾಡ್ತಾರೆ ಅಲ್ವಾ ಡ್ಯಾಡಿ? ಸೊ ನಮ್ಮ ಮಮ್ಮಿ ಫ್ರೆಶ್ ಅಪ್ ಆಗೋಕ್ಕೆ ಹೋಗಿದ್ದಾರೆ. ನಾನು ಕಸ ಗುಡಿಸ್ಬಿಟ್ಟು ಮನೆ ಒರೆಸ್ತೀನಿ. ಬಚ್ ನಾನು ತಲೆ ಬಾಚ್ತಾ ಇದ್ದೆ, ಬಂದ್ಬಿಟ್ಟು ಹಂಗ ಬಾಚೋದು, ಹಿಂಗ ಅದೆಲ್ಲ ಕೀಳ್ಬಾರ್ದು. ನಾನು ಆಗಲೇ ಬಾಚಿದ್ದೀನಿ, ಬಾಚ್ತೀನಿ. ಅದೊಂದು ಹೇಳ್ತಾರೆ. ಇವತ್ತು ಮದರ್ಸ್ ಡೇ ಅಲ್ವಾ, ಸೊ ಬ್ಲಾಗ್ ಶುರು ಮಾಡೋಕ್ಕೂ ಮುಂಚೆಗೆ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ, ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ಎಲ್ಲರೂ ಹ್ಯಾಪಿಯಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಹಾಗೆ ನಾನು ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದ್ದೆ ಅಲ್ವಾ, ನನಗಂತೂ ನಿಜವಾಗ್ಲೂ ಇಷ್ಟ ಆಗಿರಲಿಲ್ಲ. ಏನಪ್ಪ ಇಷ್ಟು ಶಾರ್ಟ್ ಮಾಡಿಬಿಟ್ರು, ಆಮೇಲೆ ಪೋನಿಟೇಲ್ ಹಾಕಿದ್ರೆ ಒಳ್ಳೆ ಸ್ಟ್ರೈಟ್ ಕಟ್ ಮಾಡಿರೋ ಥರ ಅನಿಸ್ತಾ ಇದ್ದು, ನನಗೇನು ಲೇಯರ್ ಅಂತಲೇ ಅನಿಸ್ತಾ ಇರಲಿಲ್ಲ. ಇವಾಗ ಒಂದು ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ. ಏನಾದರೂ ಈ ಥರ ಹಾಕ್ಕೊಂಡ್ರೆ, ಅವತ್ತು ತಾನೇ ಕಟ್ ಮಾಡಿಸಿದ್ನಲ್ಲ, ನನಗೆ ಅವತ್ತು ಇಷ್ಟನೇ ಆಗಿ ನಾವು ಬೆಳೆಯುತ್ತೆ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಪ್ರೀತಮ್ ನೋಡಿ ಇಲ್ಲಿ ಕುತ್ಕೊಂಡು ಸ್ವಿಂಗ್ ಚೇರ್ ಮೇಲೆ ಆರಾಮಾಗಿ ಗ್ರೇಪ್ಸ್ ತಿಂತಾ ಇದ್ದಾರೆ ಅಲ್ವಾ ಪ್ರೀತು? ಸೊ ಇವತ್ತಿನ ರೆಸಿಪಿಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು. ಇವತ್ತು ಬೆಳಗ್ಗೆ ತಾನೇ ಮಾರ್ಕೆಟಿಂದ ಫುಲ್ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು, ಪಾಲಕ್ಕು ಎಲ್ಲ ರೀತಿ ಸೊಪ್ಪುಗಳನ್ನೆಲ್ಲ ತೊಗೊಂಡು ಬಂದಿದ್ರು. ಅದಕ್ಕೆ ನಾನು ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಗ್ರೇವಿ ಮಾಡಿ ಚಪಾತಿ ಮಾಡ್ಕೊಳ್ಳೋಣ, ಬೇಗ ಆಗುತ್ತೆ ಅಂತ ಹೇಳಿ ಇದನ್ನು ಮಾಡ್ತಾಯಿದ್ದೀನಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ರಾಸ್ ಮೇಲೆ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಮತ್ತೆ ಅದೇ ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಸಾಲೆಗೆ ಕಡಲೆ ಬೀಜ, ಸ್ವಲ್ಪ ತೆಂಗಿನಕಾಯಿ ತುರಿ, ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಕಂತಂದರೆ ನಿಮಗೆ ಕಡಲೆ ಹಿಟ್ಟು ಇಲ್ಲ ಅಂದರೆ ಬಿಳಿ ಎಳ್ಳಾದರೂ ಹಾಕೋಬೋದು. ಕಡಲೆ ಹಿಟ್ಟು ಹಾಕಿದ್ರೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಅಂತ. ಸೊ ಅದೇ ಇದಕ್ಕೆ ನಾನು 1 ಸ್ಪೂನಷ್ಟು ಸಾಂಬಾರು ಪುಡಿ ಮತ್ತು ರುಬ್ಬಿರೋ ಮಸಾಲ ಹಾಕ್ಕೊಂಡು ಬೇಕಾದಷ್ಟು ನೀರು ಹಾಕ್ಕೊಂಡು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ. ಬರೀ ಸೊಪ್ಪಲ್ಲೇ ಪಲ್ಯ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಇನ್ನೂ ಜಾಸ್ತಿ ಸೊಪ್ಪು ಹಾಕ್ಕೊಂಡ್ರೂ ಆಗುತ್ತೆ, ಬಟ್ ಕಹಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಪ್ಯೂರಿ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ಬೀಟ್ರೂಟ್ ಪ್ಯೂರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಮಾಡ್ಕೋತಾ ಇದ್ದೀನಿ. ಈ ಥರ ಏನಾದರೂ ಪ್ಯೂರಿ ಮಾಡಿ ಹಾಕೋದ್ರಿಂದ ಚಪಾತಿ ನೀವು ಒಂದೇ ಸರಿ ರೌಂಡಾಗಿ ಲಟ್ಸಿದ್ರೂ ಕೂಡ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟು ಮೆಂತ್ಯ ಸೊಪ್ಪಿನ ಗ್ರೇವಿ ಮಾಡಿದ್ದೆ, ಇದು ಚೆನ್ನಾಗಿದೆ. ಅದ್ರ ಜೊತೆಗೆ ಬೀಟ್ರೂಟ್ ಚಪಾತಿ ಮಾಡಿದ್ದೀನಿ. ಮೊನ್ನೆ ನಾನು ಪ್ರೀತಮ್ದು ಫುಡ್ ರೂಟೀನ್ ವಿಡಿಯೋ ಮಾಡಿದ್ದಲ್ಲ, ಸೊ ಅವತ್ತು ಮಾಡಿ ತುಪ್ಪ ಫುಲ್ಲು ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿದೆ. ಚೆನ್ನಾಗಿದೆ ಮಾತ್ರ, ಮನೇಲಿ ಮಾಡಿರೋ ತುಪ್ಪ ಥರನೇ ಇತ್ತು. ನಾನು ಕೂಡ ಎಷ್ಟೊಂದು ಸರಿ ಹಾಕೊಂಡು ತಿಂದ್ಬಿಟ್ಟೆ, ಚೆನ್ನಾಗಾಗಿದೆ. ನೀವು ಕೂಡ ಆ ಥರ ತುಪ್ಪ ಏನಾದರೂ ನಿಮಗೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ಟ್ರೈ ಮಾಡ್ಬೋದು. ಇವತ್ತಿನ ಕಲರ್ಫುಲ್ ಆಗಿದ್ದಾಗ ಅವ್ರಿಗೆ ಇನ್ನೂ ಇಂಟ್ರೆಸ್ಟಾಗಿ ಊಟ ಮಾಡ್ಬೇಕನ್ಸುತ್ತೆ. ಸೊ ಇದನ್ನು ಪ್ರಗತಿಗೋಸ್ಕರ, ಇವತ್ತು ಮದರ್ಸ್ ಡೇ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಪಿಂಕ್ ಕಲರ್ ಹೊಡ್ಕೊಂಡಿದ್ದೀನಿ, ಪ್ರಗತಿಗೆ ಇಷ್ಟ ಆಗುತ್ತೆ ಅಂತ. ಪ್ರಗತಿ ಬ್ರೇಕ್ಫಾಸ್ಟ್ ರೆಡಿ. ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕಾಗಿತ್ತು, ಸೊ ಅದಕ್ಕೆ ಹಾಗೆ ಒಂದಿಷ್ಟು ಕುಕಿಂಗ್ ಕೆಲಸನೂ ಇತ್ತು. ಪ್ರಗತಿ ಇವತ್ತು ಮದರ್ಸ್ ಡೇ ಅಲ್ವಾ, ಕೇಕ್ ಮಾಡೋಣ ಅಂತ. ನನಗೆ ಕೇಕ್ ಎಲ್ಲ ಬೇಡ ಅಂತ, ಸರಿ ನೋಡೋಣ ಸಿಂಪಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಆಗಿ ಒಂದು 1 ಅವರ್ ಮೇಲೆ ಆಯಿತು. ಈ ಕೆಟಲ್ ಇದೆಯಲ್ಲ
ಅಗಾರೋ ಅವರ ಕೆಟಲ್. ಸೊ ಇದರಲ್ಲಿ ನಾವು ಇವಾಗ ಸ್ಟೀಮ್ ಮಾಡ್ಕೊಬೋದು, 2 in 1 ಥರ ಬಾಯ್ಲ್ ಮಾಡ್ಕೋಬೋದು, ಸಿಕ್ಕಾಪಟ್ಟೆ ರೆಸಿಪೀಸ್ನ ಮಾಡ್ಕೋಬೋದು. ಇದು ಯಾರಿಗೆ ತುಂಬ ಯೂಸ್ ಆಗುತ್ತೆ ಅಂತಂದರೆ ಬ್ಯಾಚುಲರ್ಸ್ ಇರ್ತಾರೆ ಅಥವಾ ಕುಕಿಂಗ್ ಔಟ್ಸೈಡ್ ಹೋದಾಗ ಏನಾದರೂ ಪುಟಾಣಿ ಕುಕಿಂಗ್ ಏನಾದರೂ ಬೇಕು ಅಂತ ಅಂದರೆ ಆ ಥರದವ್ರಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ಏನು ಮಾಡ್ಬೋದು ಅಂತಂದರೆ ಇದ್ರೊಳಗೆ ರೈಸ್ ಮಾಡ್ಬೋದು, ಪಾಸ್ತಾ ಮಾಡ್ಕೋಬೋದು, ಸೂಪ್ ಮಾಡ್ಕೋಬೋದು, ಎಗ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಎಗ್ ಬಾಯ್ಲ್ ಮಾಡ್ಕೋಬೋದು ಈ ರೀತಿಯಾಗಿ. ಆಮೇಲೆ ಇದು ಏನಾದರೂ ಇವಾಗ ಒಂದಿಷ್ಟು ಪಲಾವು ಏನೋ ಒಂದಿಷ್ಟು ಮಿಕ್ಬಿಟ್ಟಿರುತ್ತೆ, ರೈಸು ಪಲಾವು, ಸೊ ಅದನ್ನೆಲ್ಲ ಬಿಸಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಸುಮ್ಮನೆ ಒಂದಿಷ್ಟು ಏನಾದರೂ ಸಡನ್ನಾಗಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ. ಮತ್ತು ಈ ಒಂದು ಏನಿದೆಯಲ್ಲ ಇದು ಸ್ಟೀಲ್ದು ಸ್ಟೀಮರು ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಏನಾದರೂ ತರಕಾರಿಯನ್ನು ಸ್ಟೀಮ್ ಮಾಡಬೇಕು ಅಂತಂದರೆ, ಈಗ ಮಕ್ಕಳಿಗೆಲ್ಲ ಸ್ಟೀಮ್ ಮಾಡಿ ಕೊಡ್ತೀವಲ್ವ, ಸೊ ಆ ಥರ ಸ್ಟೀಮ್ ಮಾಡೋದಕ್ಕೆ ಚೆನ್ನಾಗಿದೆ. ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಅಗಾರೋ ಅವರ ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ 1.2 ಲೀಟರ್ ಇನ್ನರ್ ಪಾಟ್ ಇರುತ್ತೆ, ಡಬಲ್ ಲೇಯರ್ ಬಾಡಿ ಇರುತ್ತೆ. ನಮಗೆ ನಾನೀಗ ಫಸ್ಟ್ ಟೀ ಮಾಡ್ತಾ ಇದ್ದೀನಿ. ನನಗೆ ಇದು ಬೆಸ್ಟ್ ಆಪ್ಷನ್ ಯಾಕೆ ಅನ್ನಿಸ್ತು ಅಂತ ಅಂದರೆ ಇದರೊಳಗೆ ಟೆಂಪ್ರೇಚರ್ ಸೆಟ್ಟಿಂಗ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಲೋ, ಮೀಡಿಯಮ್ ಮತ್ತು ಆಫ್ ಮಾಡೋವಂತಹ ಆಪ್ಷನ್ ಇರುತ್ತೆ. ಕೆಟಲಲ್ಲಿ ಸಾಮಾನ್ಯವಾಗಿ ನಾವೇನಾದರೂ ಮಾಡಬೇಕಂತಂದರೆ ಸೀದೋಗುತ್ತೆ ಅಥವಾ ಬೇಗ ಬಾಯ್ಲ್ ಆಗಿಬಿಡುತ್ತೆ, ಈ ಥರ ಎಲ್ಲ ಇರುತ್ತಲ್ವ. ಹಾಗಾಗಿ ಇಲ್ಲಿ ನಾನು ಎಗ್ ಸ್ಟ್ಯಾಂಡಲ್ಲಿ ಎಗ್ ಬಾಯ್ಲ್ ಮಾಡಿದ್ದೀನಿ. ಸ್ಟೀಮರಲ್ಲಿ 2 in 1 ಒಂದೇ ಟೈಮಲ್ಲಿ 2 ಕೆಲಸ ಆಗೋಗುತ್ತೆ. ಪೊಟ್ಯಾಟೊ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಪೊಟ್ಯಾಟೋನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ, ಜೀರಿಗೆ ಮತ್ತು ಸ್ವಲ್ಪ ಮಸಾಲ ಎಲ್ಲ ಹಾಕ್ಕೊಂಡು ಸುರಿ ಮೇಥಿ ಹಾಕ್ಕೊಂಡು ಬಾಯ್ಲ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಂತಹ ಆಲೂಗೆಡ್ಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಡ್ರೈ ಥರ ರೆಡಿ ಆಯಿತು. ಇವಾಗ ಒಂದು ಕೇಕ್ ಕೂಡ ಮಾಡೋಣ. ಕೇಕ್ ಮಾಡಿದ್ದೀನಿ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಚಿಕ್ಕದಾಗಿ ಎಲ್ಲರಿಗೂ ಒಂದೊಂದೇ ಪೀಸ್ ಬರಬೇಕು, ಜಾಸ್ತಿ ಬಂದರೆ ಜಾಸ್ತಿ ತಿಂದ್ಬಿಡ್ತಾರೆ ಅಂತ. ಇದಾಗಿದೆ ಇವಾಗ. ಆಮೇಲೆ ಕೆಟಲಲ್ಲಿ ಕಪ್ ಕೇಕು ಈ ಥರ ಚಿಕ್ಕ ಪುಟ್ಟ ಕೇಕ್ ಮಾಡೋದಕ್ಕೆ ಚೆನ್ನಾಗಿದೆ ಅಂತಂದರೆ ಒಂದು ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರಲ್ಲ, ಸೊ ಇದ್ರ ಮೇಲೆ ಇಟ್ಬಿಟ್ಟು ಮಾಡ್ಬೋದು. ಪ್ರೆಷರ್ ಕುಕ್ಕರ್ ಅಲ್ದಲ್ಲೇ ಇದ್ರ ಮೇಲೆ ಮಾಡ್ಬೋದು ಅಂತ ಇತ್ತು. ಸರಿ ಇವತ್ತು ಒಳ್ಳೆ ಇದಲ್ಲ ಅಂತ ಅದಕ್ಕೆ ಇದು ಬೌಲ್ ಕೊಟ್ಟಿದ್ದಾರೆ. ನಿಮಗೆ ಇದು ಬೇಕಂತಂದರೆ ಈ ಶೇಪಲ್ಲಿ ಮಾಡ್ಕೋಬೋದು. ಸೊ ನಾನು ಇದು ಸ್ಟೀಲಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಕೆಟಲಲ್ಲಿ ಇಟ್ಟರೆ ಕೇಕ್ ರೆಡಿ. ಪ್ರಗತಿಗೆ ಕೇಕ್ ಮಾಡ್ತಾರೆ ಮನೇಲಿ ಅಂದರೆ ಫುಲ್ಲು ಖುಷಿ ಅಲ್ವಾ ಪ್ರಗತಿ? ಖುಷಿ ಇಲ್ಲ? ನನ್ನ ಮಗ ಮಲಗಿದಾನಲ್ಲ, ಪ್ರಗತಿಗೆ ಇವಾಗ ಕೇಕ್ ಮಾಡ್ಕೊಡ್ತೀನಿ. ಪ್ರೀತಮ್ಗೂ ಪ್ರಗತಿಗೂ ಬಟರ್ ಪೇಪರ್ ಇತ್ತಲ್ಲ ಅಲ್ಲಿ ರೂಮಲ್ಲಿ ಬಟರ್ ಪೇಪರ್ ಇದೆ, ಅದು ತಗೊಂಬೋಗ್ಬಿಟ್ಟು ತೆಗಿಯೋದಕ್ಕೆ ಈಸಿ. 20 ಮಿನಿಟ್ಸ್ ಆಗಿದೆ. ಮೀಡಿಯಂ ಫ್ಲೇಮಲ್ಲೇ ನಾನು ಬಿಸಿ ಮಾಡ್ಕೊಂಡಿದ್ದೆ. ಕೇಕ್ ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಕಪ್ ಕೇಕ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಒಂದು ಪ್ರಾಡಕ್ಟ್ ಲಿಂಕ್ ಬೇಕಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಇದರ ಕ್ಲೀನಿಂಗ್ ಬಗ್ಗೆ ಹೇಳ್ಬೇಕಂತಂದರೆ ಈಸಿ ಟು ಕ್ಲೀನ್ ಅಂತಲೇ ಹೇಳ್ಬೋದು. ಬಟ್ ಕೇರ್ಫುಲ್ಲಾಗಿ ಕ್ಲೀನ್ ಮಾಡಿ, ರನ್ನಿಂಗ್ ವಾಟರಲ್ಲಿ ಕ್ಲೀನ್ ಮಾಡೋದಕ್ಕೆ ಹೋಗ್ಬಿಡಿ. ಹಾಗೆ ಒಂದು ಹೈ ಟೆಂಪ್ರೇಚರ್ ಮಾಡೋದ್ರ ಕಡೆ ನೀರು ಬೀಳ್ದಲ್ಲೇ ಇರೋ ಹಾಗೆ ಕೇರ್ಫುಲ್ಲಾಗಿ ಕ್ಲೀನ್ ಮಾಡ್ಕೋಬೋದು. ನಾನು ಬೊಟ್ಟಿಕ್ಕಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ತೆಗಿಬಾರ್ದು, ಬೊಟ್ಟು ತೆಗಿಬಾರ್ದು. ಮಮ್ಮಿ ಬೊಟ್ಟಿಟ್ಟಿದಾರಲ್ಲ, ತೆಗಿಬಾರ್ದು ಅದನ್ನ. ಅದೇನು ಆಗಿರುತ್ತೆ ಬಿಡು. ಏನ್ ಮಾಡ್ತಾ ಹೇಳಿ? ಹಾಲು ಕುಡಿ ಅಂತಂದ್ರೆ ಕುಡಿಲಿಲ್ಲ, ಎಲ್ಲ ಚೆಲ್ಲಿ ಗಲಾಟೆ ಮಾಡಿ ಅರ್ಧ ಕುಡಿದ್ಬಿಟ್ಟು ಬಿಟ್ಟಿದ್ದಾನೆ ಅಲ್ವಾ ಪ್ರೀತು? ಒಬ್ಬು ಆಗಿದೆಯಾ ಮಮ್ಮಿಗೆ? ನಮ್ಮ ಮಮ್ಮಿ ತುಂಬ ನಿದ್ದೆ ಬರ್ತಿದೆ ಅಂತ ಹೋಗಿ ಮನಿಕೊಂಡ್ರು. ಸೊ ನಮ್ಮ ಮಮ್ಮಿ ಗೊತ್ತಾಗ್ದಲ್ಲ ನಾನು ಶಾಪಿಗೆ ಹೋಗಿ ಕೆಲವೊಂದು ಸರ್ಪ್ರೈಸ್ ಐಟಮ್ ತಂದಿದ್ದೀನಿ. ನೀವು ಮುಂದಿನ ವಿಡಿಯೋ ನೋಡಿ. ನಮ್ಮ ಡ್ಯಾಡಿನೂ ಒಂದು ಸ್ವಲ್ಪ ಕುಕ್ಕಿಂಗ್ ಮಾಡ್ತಿದ್ರು, ಅವರು ಮಶ್ರೂಮ್ ಬಿರಿಯಾನಿ ಮಾಡೋರೆ. ಮತ್ತು ನಾನು ಜ್ಯೂಸ್ ಮತ್ತು ಕೇಕ್ ಮೇಲೆ ಡೆಕೋರೇಷನ್ಗೆ ನಾನು ಕೂಡ ಒಂದು ಸ್ವಲ್ಪ ಸಾಮಾನು ತಂದಿದ್ದೀನಿ, ಅದನ್ನು ಮೇಲೆ ಹಾಕಿ ಡೆಕೋರೇಟ್ ಮಾಡ್ತೀವಿ. ನಾವಿಬ್ಬರು ಮನೇನ ಫುಲ್ ಚೇಂಜ್ ಮಾಡ್ತೀವಿ. ಮಮ್ಮಿ ಅದರಷ್ಟರಲ್ಲಿ ಒಂದು ಸರ್ಪ್ರೈಸ್ ಪಾರ್ಟಿ ರೆಡಿ ಮಾಡ್ತಾಯಿದ್ದೀವಿ ಮಮ್ಮಿ ಗೊತ್ತಿಲ್ದಂಗೆ ಮದರ್ಸ್ ಡೇಗೋಸ್ಕರ. ನೀವು ನೋಡಬೇಕು. ಸೊ ಬಟ್ ನನಗೇನಂತ ಅಂದರೆ ಫಸ್ಟ್ ಬೆಳಗ್ಗೆ ಶಾಕ್ ಆಯಿತು. ನಾನು ಇನ್ನೂ ಎದ್ದಿದ್ದಿಲ್ಲ. ಮದರ್ಸ್ ಡೇದು ಏನಾದರೂ ನಾನು ಸ್ಪೆಷಲಾಗಿ ಅಡುಗೆ ಮಾಡಬೇಕಂತಾನೆ ಹಿಂದಿನ ದಿನ ಅಂದ್ಕೊಂಡು ಮಲ್ಕೊಂಡಿದ್ದೆ. ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ದೊಡ್ಡ ಟೀ ಬಂತು ನನಗೆ. ಸೊ ಫುಲ್ ಶಾಕ್ ಆಗೋಯ್ತು, ಇದೇನಪ್ಪ ಸಡನ್ನಾಗಿ ಅಂತ. ಆಮೇಲೆ ಅವರು ಏನೋ ಮಾತಾಡಿಕೊಂಡು ಅಪ್ಪ ಮಗಳು ಇಬ್ಬರು ಬೇಗ ಇದ್ದು ಏನೋ ಮಾಡ್ತಾಯಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವೇ ಮಾಡ್ತೀವಿ, ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಬೇರೆ ಏನಾದರೂ ಮಾಡಬೇಕಾ ಅಂತ. ಸರಿ ಅದೆಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾನೇ ಮಾಡಿದೆ.
ಮಧ್ಯಾಹ್ನ ಪ್ರೀತಮ್ನ ಮಲಗಿಸ್ಬೇಕಾದ್ರೆ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಒಂದು ಸ್ವಲ್ಪ ನಿದ್ದೆ ಮಾಡಿದೆ. ನಾನು ಮಧ್ಯಾಹ್ನ ನಿದ್ದೆ ಮಾಡೋದು ಕಮ್ಮಿನೇ. ಸರಿ ಅಂತ ಹೇಳ್ಬಿಟ್ಟು ಅಷ್ಟರೊಳಗೆ ಅಪ್ಪ ಮಗಳಿಬ್ರು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ಎಲ್ಲ ಮಾಡಿದ್ದಾರೆ. ಈ ಒಂದು ವಿಡಿಯೋ ಕ್ಲಿಪ್ಗಳನ್ನ ಕೂಡ ಅವರೇನೆ ಶೂಟ್ ಮಾಡಿ ಇಟ್ಕೊಂಡಿದ್ರು. ಅದನ್ನು ನಾನು ಎಡಿಟ್ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಖುಷಿ ಆಗುತ್ತೆ. ಮನೇಲಿ ಒಂದು ಹೆಣ್ಮಗು ಇರಬೇಕಂತ ನಂಗೆ 1000 ದಿನ ಅನಿಸಿದೆ ನನ್ನ ಮಗಳನ್ನ ನೋಡಿದಾಗೆಲ್ಲ. ಅದು ಗೊತ್ತಿಲ್ಲ, ಹೆಣ್ಣು ಮನಸ್ಸು, ಹೆಣ್ಗಳು ಅಥವಾ ಹೆಣ್ಣು ಕರಗೋದು, ಹೆಣ್ಣಿನ ಮನಸ್ಸೇ ಹಂಗೆ ಸಾಫ್ಟ್ ಅಂತಾರಲ್ಲ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಮಗಳೇ ಅನಿಸುತ್ತೆ. ಅಷ್ಟು ವರ್ಟ್ ಮನಸ್ಸೇ ಇಲ್ಲ, ಯಾವಾಗಲೂ ಅಷ್ಟೇ ಸಣ್ಣದಾಗಿ ಕರಗಿಬಿಡೋದು. ಆಮೇಲೆ ಅಮ್ಮ ಅಪ್ಪ ಏನೋ ಸಣ್ಣದಾಗಿ ಅವ್ರು ಕಷ್ಟಪಟ್ಟು ಏನೋ ಮಾಡಿಕೊಟ್ಟೆ ಅಂದರೆ ನೀನು ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟೆ ಅಂತ ಅದನ್ನೇ ಯೋಚನೆ ಮಾಡೋದು, ಇದೆಲ್ಲ ಖುಷಿ ಆಗುತ್ತೆ ನಿಜವಾಗ್ಲೂ. ಮನೆಗೊಂದು ಹೆಣ್ಮಗು ಇರಬೇಕು. ನಾನು ಪ್ರೀತಮ್ನ ಮಲಗಿಸಿದ್ನ, ಸ್ವಲ್ಪ ಅದು ಕೂಲರ್ ಆನ್ ಆಗಿದ್ದ, ಹಂಗೆ ನಿದ್ದೆ ಮಾಡಿದೆ. ಅಂದರೆ ಬೆಳಗ್ಗೆನೇ ಹೇಳಿದ್ರು ನಾನು ಅಡುಗೆ ಮಾಡ್ಕೋತೀವಿ ಅಂತ. ಸರಿ ಅಂತ ಅಂದ್ಕೊಂಡು ಏನು ಮಾಡಿದ್ದಾರೆ ಅಂತ ನೋಡೋಣ. ಇವತ್ತು ಏನೋ ಸ್ಪೆಷಲ್ ಆಗಿ ಮಾಡಿದ್ದಾರೆ, ಪಲಾವ್ ಮಾಡಿದ್ದಾರೆ, ಮಶ್ರೂಮ್ ಪಲಾವು. ಇದು ಎಗ್ ರೆಸಿಪಿ, ನಾನು ಆಗಲೇ ಎಗ್ ಬಾಯ್ಲ್ ಮಾಡಿ ಇಟ್ಟೋಗಿದ್ನಲ್ಲ ಅದ್ರದ್ದೇನೋ ರೆಸಿಪಿ ಮಾಡಿದ್ದಾರೆ. ಸೊ ಮತ್ತೆ ಜ್ಯೂಸ್ ಮಾಡಿದ್ರಾ? ಇಲ್ಲಿ ಪಲಾವಿಗೆ ಕರ್ಡ್ ರಾಯ್ತ ಮಾಡಿದ್ದೀನಿ. ಲೆಮನ್ ಜ್ಯೂಸ್ ಮಾಡಿದ್ದಾರೆ. ಎಗ್. ನನ್ನ ಮಗ ಇನ್ನೂ ಎದ್ದೇ ಇಲ್ಲ, ಟೈಮ್ ಆಗೋಗಿದೆ. ಕೇಕ್ ಕೂಡ ರೆಡಿ. ಅಬ್ಬಾ, ನಾನು ಕೇಕ್ ಇಟ್ಟಿದ್ನಲ್ಲ, ಅದಕ್ಕೆ ಏನೇನೋ ಮಾಡಿದಾರೆಲ್ಲ ಹಾಕಿ. ಇದಿಷ್ಟು ಅಡುಗೆ ಮಾಡಿದ್ದಾಯ್ತು. ಇದಿಷ್ಟು ಮದರ್ಸ್ ಡೇ ಸ್ಪೆಷಲ್. ಥ್ಯಾಂಕ್ ಯು ಸೋ ಮಚ್. ನಾನು ಮಲಗಿದಾಗ ಎಲ್ಲ ಮಾಡಿಬಿಟ್ಟು ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾರೆ ನಂಗೆ. ಇದು ಸರ್ಪ್ರೈಸು. ಮತ್ತು ಇದೇನು ಮಾಡಿದ್ದು? ಇದು ಹೇಳಂಗಿಲ್ಲ. ಏಕೆ? ಅದು ನೀನೇ ಗೆಸ್ ಮಾಡಬೇಕು. ಇದು ನೀನು ಮಾಡಿದ್ರು, ಇದು ನೀನು ಮಾಡೋಕ್ಕಿಲ್ಲ, ಇದು ನಾನು ಮಾಡಿದ್ದು. ಇದು ಜ್ಯೂಸು ಜ್ಯೂಸ್ ಮಾಡಿದ್ರು. ನಾನು ಯಾವಾಗಾದ್ರೂ ಏನಾದರೂ ಸ್ಪೆಷಲ್ ಅಂತ ಮಾಡ್ತೀನಲ್ವಾ, ಅವಾಗ ಏನಾದರೂ ಒಂಥರ ಜ್ಯೂಸ್ ಮಾಡಿಟ್ಟಿರ್ತೀನಲ್ವಾ, ಅದಕ್ಕೆ ಪ್ರಗತಿ ಲೆಮನ್ ಜ್ಯೂಸ್ ಮಾಡಿರೋದು. ಕರೆಕ್ಟ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಮದರ್ಸ್ಡೇಗೆ ಏನೂ ಸ್ಪೆಷಲ್ಲೇ ಇಲ್ಲ, ಏನಪ್ಪ ಹಿಂಗೆ ಬೋರಿಂಗ್ ಆಗಿ ಹೋಗ್ತಾ ಇದೆ ಅಂತಿದ್ದೆ ಬೆಳಗ್ಗೆ. ಖುಷಿ ಆಯಿತು. ಇನ್ನು ಕೇಕ್ ಕಟ್ಟಿಂಗ್ ಅಂದ್ಮೇಲೆ ಗಿಫ್ಟ್ ಐತೆ ನೋಡಿ. ಹೌದಾ? ಏನು ಗಿಫ್ಟ್? ಏನು ಗಿಫ್ಟು? ಇಲ್ಲ, ಸೀಕ್ರೆಟ್. ಕೇಕ್ ಕಟ್ಟಿಂಗ್ ಆದ್ಮೇಲೆ ನೋಡ್ಬೇಕು. ಈಗ ನಿನ್ನ ತಮ್ಮನ ಎಬ್ಬಿಸೋಣ? ಎಲ್ಲರೂ ಲೇಟ್ ಆಗಿಬಿಟ್ಟಿದೆ ಪಾಪ, ಮಾಡಿದ್ದಾರೆ ಹೆಂಗೋನು. ಆಮೇಲೆ ನನಗೆ ಆಶ್ಚರ್ಯ ಏನು ಗೊತ್ತಾ, ಅಡುಗೆ ಮನೆ ಎಷ್ಟೊಂದು ಕ್ಲೀನಾಗಿ ಇಟ್ಕೊಂಡು ಕೆಲಸ ಮಾಡಿಬಿಟ್ಟಿದ್ದಾರೆ. ನಮ್ಮ ಮನೇಲಿ ಮಾಡಿದ್ರೆ ಸ್ವಲ್ಪ ಅಂತೆಲ್ಲ ಮಾಡ್ತಾ ಇದ್ರು. ಈಗೇನು ಗೊತ್ತಿಲ್ಲ ನೋಡಿ, ಎಲ್ಲ ಕ್ಲೀನಾಗಿದೆ. ಎಲ್ಲ ಕ್ಲೀನಾಗಿ ಇಟ್ಕೊಂಡು, ಸಿಂಕಲ್ ಪಾತ್ರೆ ಸಹ ಇಲ್ಲ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ಕೊಂಡಿದ್ದಾರೆ. ಸೊ ನಿಂಗೆ ಊಟ ಮಾಡೋಣ. ಊಟ ಮಾಡಿಬಿಟ್ಟು ಹಾಗೆ ಸುಮ್ಮನೆ ಒಂದು ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಲ್ಲಿ ಹೋಗ್ಬೇಕಂತಲೇ ಗೊತ್ತಿಲ್ಲ. ಈ ಬೆಂಗಳೂರು ಸಿಟಿಯಲ್ಲಿ ಸಂಜೆ ಆದರೆ ಟ್ರಾಫಿಕ್ ಜಾಸ್ತಿ. ಸೊ ನೋಡೋಣ, ಎಲ್ಲಾದರೂ ಹಾಗೆ ಕಾರಲ್ಲಿ ಓಡಾಡ್ಕೊಂಡು ಡ್ರೈವ್ ಮಾಡಿ ಆ ಥರ ಒಂದು ಸಣ್ಣ ಡ್ರೈವ್ ಹೋಗ್ಬಿಟ್ಟು ಬರೋಣ. ಮಮ್ಮಿ, ನಿಂಗೆ ಇನ್ನೊಂದು ಚಾಲೆಂಜ್ ಕೊಡ್ತೀನಿ. ಈಗ ಎಲ್ಲಾದರೂ ಡಿಶ್ ಇದೆಯಲ್ಲ, ನೀನು ಎಲ್ಲಾನು ಟೇಸ್ಟ್ ಮಾಡ್ಬೇಕು. ಯಾಕಂದರೆ ನೀನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಲ್ವಾ. ನಮ್ಮ ಮನೆಗೆ ನೀನು ಒಂಥರ ಶೆಫ್ ಥರ. ಅದಕ್ಕೆ ಎಲ್ಲಾನು ಟೇಸ್ಟ್ ಮಾಡ್ಬೋದು, ಯಾಕೆ ಚೆನ್ನಾಗಿದೆ ಅಂತ ಜಾಸ್ತಿ ರೇಟಿಂಗ್ಸ್ ಕೊಡ್ಬೇಕು 10 ಇಂದ. ಟೇಸ್ಟ್ ಮಾಡಂತಾನೆ ಓಕೆನಾ? ಪ್ರೀತು ಎಪ್ರಿಸ್ ತಿಂದಾದ್ಮೇಲೆ ಕೊಡ್ಬೇಕು. ಓಕೆ? ಏನಿದು ಸಂಜೆ ಆದರೂ ಮಲಗಿ ಇದ್ದಾರಲ್ಲ? ಒಳ್ಳೆ ಸಂಜೆ ನಿದ್ದೆ ಮಾಡ್ತೀಯ ಪ್ರೀತಮ್ ನೀನು? ಕಾರಲ್ಲಿ ಹೋಗೋಣ, ಇದ್ದಾಳೆ ಪ್ರೀತು. ಪ್ರೀತು ಟಾಟಾ ಬೈ ಬೈ. ಓ, ನೀನು ಟಾಟಾ ಬಾಯ್ ಬಾಯ್ ಅಂದರೆ ಗೊತ್ತಾಗ್ಬಿಡತ್ತೆ. ಓ, ಹೊರಟ್ಬಿಟ್ರು ಅಂತ. ಬಾ ಬಾಯ್ ಬಾಯ್ ಟಾಟಾ. ಓಹೋ ಮೈ ಮುರಿತಾ ಇದೆ. ಎದ್ದಲ್ ಮಗನೆ. ಅದ್ರ ಬಗ್ಗೆ ಅದು ಎಷ್ಟಾಗಿತ್ತು ಪ್ರೈಸ್ ಅಂತ ಹೇಳ್ಬಿಟ್ಟು 9,000 ಏನೋ ಆಗಿತ್ತು, 9,000. ಅದು ಆಮೇಲೆ ಎಲ್ಲ ನೋಡಿದ್ಕೆ ಆಫರಲ್ಲಿ 5,000 ಅಂತ ಏನೋ ಅಂದ್ರಿ. 5,000 ಬೇರೆ ಕಂಪ್ನಿ.
ಬೇರೆ ಕಂಪ್ನಿದು, ಬಟ್ ಇದು ಟಾಟಾ ಕಂಪ್ನಿದು. 9,500 ರೂಪಾಯಿ ಏನೋ ಆಯಿತು. MRP ಬಂದ್ಬಿಟ್ಟು 11,000 ಚಿಲ್ಲರೆ ಏನೋ ಇತ್ತು ಬಾಕ್ಸ್ ಮೇಲೆ. ಇವಾಗ ಬೇಸಿಗೆ ಮತ್ತು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು. ನಮ್ಮ ಅದೃಷ್ಟ ನೋಡಿ, ಕೂಲರ್ ತಂದ ತಕ್ಷಣ ಮಳೆ ಬಂದು ಸ್ವಲ್ಪ ವೆದರ್ ಕೂಲ್ ಆಗಿಬಿಟ್ಟಿದೆ. ನಾವು ಕೂಲರ್ ತರಲಿ ಅಂತಲೇ ಕಾಯ್ತಾ ಇರ್ತಿದ್ದ ಮಳೆ. ಸೊ ಹಾಗೆ ಅದು ತಂದ್ಮೇಲೆ ಸ್ವಲ್ಪ ಮಳೆ ಎಲ್ಲ ಬಂದು ಇವಾಗ ಸ್ವಲ್ಪ ವೆದರ್ ಅಷ್ಟು ಬಿಸಿ ಇಲ್ಲ, ಕಮ್ಮಿ ಆಗಿದೆ. ಅದು ತೊಗೊಂಡು ಬಂದು ಚೆನ್ನಾಗಿದೆ, ಕೂಲರ್ ಚೆನ್ನಾಗಿದೆ, ಜಾಸ್ತಿ ಕೂಲ್ ಆಗುತ್ತೆ. ಸ್ವಲ್ಪ ನನಗೇನೋ ಸೌಂಡ್ ಅಂತ ಅನ್ನಿಸ್ತು ಅಷ್ಟೇ. ಸ್ವಲ್ಪ ಸೌಂಡು ನಿದ್ದೆ ಮಾಡುವಾಗ ಡಿಸ್ಟರ್ಬ್ ಅನಿಸ್ಬಹುದು. ತುಂಬ ಸೆನ್ಸಿಟಿವ್ ಆಗಿರ್ತಾರಲ್ಲ, ಸೌಂಡೆಲ್ಲ ನಿದ್ದೆ ಬರಲ್ಲ ಅನ್ನೋರಿಗೆ ಫ್ಯಾನ್ಗಿಂತ ಜಾಸ್ತಿ ಸೌಂಡು ಸ್ವಲ್ಪ ಅಂತ ಮಾಡ್ತಾ ಇರುತ್ತೆ. ಅದಕ್ಕೆ ಐಸ್ ಕ್ಯೂಬ್ ಹಾಕ್ಬೋದು ಮತ್ತು ಫಿಲ್ಟರ್ ವಾಟರ್ ಹಾಕಿದ್ರೆ ಬೆಸ್ಟ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಒಂದೊಂದು ಕ್ಯಾನ್ ನೀರು ತೊಗೊಂಡು ಬಂದು ಹಾಕ್ತಾ ಇದ್ದೀವಿ. ಬೇಸಿಗೆಲಿ ಅಷ್ಟೇ ಅಲ್ವಾ ಯೂಸ್ ಆಗುತ್ತೆ, ಮತ್ತು ವಿಂಟರಲ್ಲಿ ಅದಕ್ಕೇನು ಕೆಲಸನೇ ಇರೋದಿಲ್ಲ. ಪ್ರೀತು ಬಾ, ಕಾರಲ್ಲಿ ಹೋಗೋಣ. ಕಾರ್ ಎದ್ದೇ ಇಲ್ಲ ಅಂತ ಇದ್ದೀನಿ. ಎದ್ದು ಬಂದಾಗಲೇ ಏನೋ ಮಾಡ್ತಾ ಇದ್ದೀರಾ? ಹೊಟ್ಟೆ ಹಸ್ಬಿಟ್ಟಿದೆ ಅನ್ಸುತ್ತೆ. ನನ್ನ ಮಗ ಹೊಟ್ಟೆ ಹಸ್ಬಿಟ್ಟಿದೆ. ಸಾಕ ಸಾಕ ಮುಂದೆ ಇಟ್ಕೊ. ಹಿಂಗೆ ಹಾಂ, ನಿನಗೋಸ್ಕರ ಆಲ್ರೆಡಿ ಕೇಳ್ಬಿಟ್ರು ಸಾಕು ತಗೋ. ಇವಾಗ ಇದಿಷ್ಟು ಆಯ್ತಲ್ಲ, ಟೇಸ್ಟ್ ಮಾಡಿ ಹೇಳ್ಬೇಕಂತೆ. ಸೊ ಅದಕ್ಕೆ ನನ್ನ ಮಗಳು ಮಾಡಿರೋದು ಎಗ್ ಫ್ರೈಯಾ. ಚೆನ್ನಾಗಿದೆ. ಉಪ್ಪೆಲ್ಲ ಕಡಿಮೆ ಆಗ್ತಿದ್ಯಾ? ಹಂಗಂತ ಏನು ಅನ್ಸಲ್ಲ. ಅದು ಗೊಜ್ಜು ಹಂಗೆ ಮಾತ್ರ. ರೈಸು ಚೆನ್ನಾಗಿದೆ, ಎರಡು ಚೆನ್ನಾಗೇ ಇದೆ. ಎರಡು ಚೆನ್ನಾಗಿದೆ. ರೇಟಿಂಗ್ಸ್ ಕೊಡಲೇಬೇಕು 10ಅಲ್ಲಿ. ಎರಡಕ್ಕೂ 10 ಕೊಡ್ಬೋದು ಅಂದರೆ ಓಕೆ ಸಾಕು. ಡ್ಯಾಡಿನೂ ಚೆನ್ನಾಗೇ ಮಾಡ್ತಾರೆ. ನೀನು ಟೇಸ್ಟ್ ಮಾಡು, ಡ್ಯಾಡಿದು ಚೆನ್ನಾಗಿದೆ ತಾನೆ? ನಾನು ಆಲ್ರೆಡಿ ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಇದು ಎಗ್ ಕೂಡ ಸಖತ್ತಾಗಿದೆ. ಎಗ್ಗು ಏನೇನು ಮಸಾಲ ಹಾಕಿದೆ ಏನಂತಾರೆ ವಿಡಿಯೋ ಮಾಡ್ಕೊಂಡು ಖಾರದ ಪುಡಿ, ಲೆಮನ್ ಜ್ಯೂಸ್ನೇ ಕುಡ್ಬಿಟ್ಟು ಖಾಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಹೋಗೋಣ. ಯಾಕೋ ನನ್ನ ಮಗ ಬರ್ತಾನೆ ಇಲ್ಲ, ಅವಾಗಿಂದ ಹೊರಟ್ಬಿಟ್ಟ ಫಾಸ್ಟಾಗಿ. ಬಾರಪ್ಪ ಹೋಗೋಣ. ಯಾಕೆ ಹಿಂಗೆ ಮಕ್ಕಳು ನೋಡ್ತಾ ಇದ್ಯಾ? ಅಪ್ಪ ಇಲ್ವಾ? ಅಲ್ಲೇ ಇದಾರಲ್ಲ. ಹೋಗೋಣ. ಬರಲ್ವಾ? ಐಸ್ ಕ್ರೀಮ್ ಎಲ್ಲ ಕೊಡ್ಸಲ್ಲ. ಬಾರ ಮಗನೇ. ಅವಾಗ್ಲಿಂದ ಕರೀತಾ ಇದೀವಿ, ಹಿಂಗೆ ನೋಡ್ತಾ ಇದ್ದಾನೆ, ಹಿಂಗೆ ಕೂತಿದ್ದಾನೆ. ಬರೋ ಅಂತಂದ್ರೆ ಹಿಂಗ್ ನೋಡ್ತಾ ಇವನಿಗೆ ಟಾಟಾ ಅನ್ನೋದು ಒಂದೇ ಭಾಷೆ ಅರ್ಥ ಆಗೋದು. ತಲೆನೇ ಬಚ್ಕೊಂಡು ಹೋಗ್ನೆ. ಏನಾಯ್ತು? ಅಡಾಕು ಏನಾಗ್ತಾ ಇದೀಯ ನೀನು? ಸೊ ಅಲ್ಲಿಂದ ಬೆಳಕಿದ್ದಾಗಲೇ ಸ್ವಲ್ಪ ಹೊರಗಡೆ ಹೋಗೋಣ ಅಂತಾನೆ ಅನ್ಕೊತಾ ಇದ್ವಿ. ನೋಡಿದ್ರೆ ಹಾಗೆ ಮಾತಾಡ್ತಾನೆ ಲೇಟ್ ಆಗೇ ಹೋಯಿತು. ಮನೇಲಿ 4 ಜನ ಇದ್ದೀವಿ ಅಂತಂದರೆ ಅದು ಇದು ಅಂತ ಏನಾದರೂ ಡಿಸ್ಕಸ್ ಸ್ಟಾರ್ಟ್ ಮಾಡಿದ್ರೆ ಮಾತಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಹೊರಗಡೆ ಹೋಗೋದು ಲೇಟ್ ಆಯಿತು. ಸರಿ, ನನ್ನ ಹಸ್ಬೆಂಡ್ ಫ್ರೆಂಡ್ ಯಾರು ಹೇಳಿದ್ರಂತೆ ಇಲ್ಲಿ ಲೇಕ್ ಹತ್ರ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಬಟ್ ನನಗೆ ಇಲ್ಲಿ ಖುಷಿನೇ ಆಗಲಿಲ್ಲ, ಬೇಜಾರಾಯಿತು. ನೀವು ನೋಡ್ತಾ ಇದ್ದೀರಲ್ಲ, ಮೀನೆಲ್ಲ ಸತ್ತೋಗಿದ್ದಾವಲ್ಲಿ. ಏನೋ ಪ್ರಾಬ್ಲಮ್ ಆಗಿದೆನೋ ಗೊತ್ತಿಲ್ಲ, ಎಲ್ಲ ಮೀನು ಸತ್ತೋಗ್ತಾ ಇದ್ದು. ಆಮೇಲೆ ಹೋದ್ವಿ ಜಸ್ಟ್ ಹಾಗೆ 1-2 ರೌಂಡ್ ವಾಕ್ ಮಾಡಿಕೊಂಡು. ಆಮೇಲೆ ಸೊಳ್ಳೆನೂ ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು, ಹೆವಿ ಸೊಳ್ಳೆ. ಏನು ಹಾಕ್ಕೊಂಡ್ರು ಆ ಸೊಳ್ಳೆ ಹಂಗೆ ಟಾರ್ಚರ್ ಕೊಡ್ತಾಯಿತ್ತು. ವಾಪಸ್ ಮನೆಗೆ ಬಂದುಬಿಟ್ವಿ. ಓಯ್, ನಾವು ಅವಾಗಲೇ ಹೋದ್ವಲ್ಲ ಮಕ್ಳನ್ನ ಕರ್ಕೊಂಡು 1 ರೌಂಡ್ ಹೋಗ್ಬೇಡ ಅಂತ. ಅಪ್ಪ ನಿಜವಾಗ್ಲೂ ನನ್ನ
ನಂಗೆ ಇವಾಗಲೂ ಆ ಸ್ಮೆಲ್ ತಲೆ ತುಂಬ ಹೊಳಿತಾ ಇದೆ. ನಾವು ಅಲ್ಲೋದ್ವಲ್ಲ, ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಎಲ್ಲ ಮೀನು ಸತ್ತೋಗ್ಬಿಟ್ಟಿದೆ. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಆ ಮೀನು ಸತ್ತೋಗಿರೋದಕ್ಕೆ ಹೆವಿ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ಬಟ್ ಅಷ್ಟು ಜನ ಅಲ್ಲಿ ಆರಾಮಾಗಿ ವಾಕ್ ಮಾಡ್ತಾ ಇರೋದು ಅಭ್ಯಾಸ ಆಗಿದೆಯೋ ಅಥವಾ ಏನೋ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು, ತುಂಬ ವರ್ಸ್ಟ್ ಸ್ಮೆಲ್ ಬರ್ತಾ ಇತ್ತು. ನಮ್ಮ ಮನೆ ಹತ್ರ ಇಲ್ಲಿ ನಿಯರಲ್ಲಿ ಒಂದು ಸ್ವಲ್ಪ ಹೊತ್ತೊಂದು ಇಲ್ಲೇ ಇದೆ, ಪ್ರಗತಿನ ಸ್ಕೂಲ್ ಡ್ರಾಪ್ ಮಾಡಕ್ಕೆ ಹೋಗ್ತೀವಿ, ಅಲ್ಲಿ ಒಂದಿದೆ ಲೇಕ್. ನಾನು ನಿಮ್ಗೆ ಲಾಸ್ಟ್ ಟೈಮ್ ಒಂದ್ಸರಿ ತೋರಿಸಿದ್ದೆ. ಅಲ್ಲಿ ಸಖತ್ತಾಗಿದೆ ಪಾರ್ಕ್, ಹೆವಿ ಗಿಡ ಮರ ಎಲ್ಲ ತುಂಬ ಚೆನ್ನಾಗಿದೆ. ಇದೇನೋ ಹೊಸದಾಗಿ ಮಾಡಿರೋದು ಅಂತ ಹೇಳಿ ಯಾಕಾದ್ರೂ ಓದುವ ಅನ್ನೋಷ್ಟು ಕೆಟ್ಟಾಗಿತ್ತು, ಅಷ್ಟು ಸ್ಮೆಲ್ ಬರ್ತಾ ಇತ್ತು. ಮಕ್ಕಳನ್ನ ಎಲ್ಲೋ ಒಂದು ಅರ್ಧ ಗಂಟೆ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೂ ನಮಗೆ ಎಲ್ಲೂ ಅಷ್ಟು ಒಳ್ಳೆ ಜಾಗನೂ ಇಲ್ಲ, ಸಿಗೋದು ಇಲ್ಲ ಬಿಡಿ. ನಮ್ಮ ಅಪಾರ್ಟ್ಮೆಂಟ್ ಸುತ್ತ ಓಡಾಡಿದ್ರೇ ಎಷ್ಟು ಬೆಟರ್ ಫೀಲ್ ಆಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಚರಂಡಿ ರಾ ಇದು ಬರುತ್ತಲ್ಲ ವೇಸ್ಟೇಜ್ ಹಂಗೆ ಡೈರೆಕ್ಟೇ ಬರೋದು, ಅದು ತುಂಬ ಇದಾಗಿರುತ್ತೆ, ಅದು ಹಾರ್ಡಾಗಿರುತ್ತೆ. ಸೊ ಅದು ಡೈರೆಕ್ಟೇ ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಮೀನಿಗೆ ಸತ್ತೋಗಿರೋದು. ಏನೋ ಗೊತ್ತಿಲ್ಲ, ತುಂಬ ಬೇಜಾರಾಯ್ತು. ಅಲ್ಲಿ ಅಲ್ಲೆಲ್ಲ ಬಂದರೆ ಇನ್ನೂ ಮೂರಲ್ಲಿ ಅದೇ ಸ್ಮೆಲ್ ಬರ್ತದೆ. ಆ ಫಿಶ್ಶು ಎಲ್ಲ ಸತ್ತೋಗಿದ್ದಾವೆ. ಸುಮಾರು ಮೀನು. ಆಮೇಲೆ ಇನ್ನೂ ಒದ್ದಾಡ್ತಾ ಇರೋ ಮೀನುಗಳು ಎಷ್ಟೊಂದಿತ್ತು. ಒಂದೊಂದು ಫಿಶ್ ಅದು ಹಾಫ್ kg ಇತ್ತು. ಸುಮಾರು ದೊಡ್ಡ ದೊಡ್ಡ ಮೀನುಗಳೇನೆ. ಏನು ಪ್ರಾಬ್ಲಮ್ ಆಗಿದೆಯೋ ಗೊತ್ತಿಲ್ಲ. ಮಾತ್ರ ಆ ಜನ ಒಬ್ರು ಕೇರ್ ಮಾಡಿದಾಗ ಹಿಂಗೂ ಸಹ ಮುಚ್ಕೊಂಡಿಲ್ಲ, ಆರಾಮಾಗಿ ವಾಕ್ ಮಾಡ್ತಾ ಇರೋದು. ಹೆಂಗೆ ಮಾಡ್ತಾ ಇರೋದು ನಮಗಂತೂ ಗೊತ್ತಾಗಲಿಲ್ಲ. ಗೊತ್ತಲ್ಲ, ಮೀನು ಸ್ಮೆಲ್ಲು ಒಂಥರ ಎಗಣ ಮೀನು ಇದ್ರ ಥರ ಸ್ಮೆಲ್ ಬರ್ತಾ ಇತ್ತು. ಹಿಂಗೆ ಮುಚ್ಕೊಂಡ್ರೆ ಸ್ಮೆಲ್ ಬರೋದು ಅಷ್ಟು ಗೊತ್ತಾಗಲ್ಲ, ಅದೇ ಉಸಿರು ಮಾಡೋದು. ಬಾಯಲ್ಲಿ ಸ್ಮೆಲ್ ಗೊತ್ತಾಗಲ್ಲ. ಅದು ಒಂಥರ ಫುಲ್ ಇವತ್ತು ಏನೋ ದಿನಾಲೇ ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಒಂಥರ ಅಪ್ಸೆಟ್ ಆಗ್ತಾ ಇದೆ. ಹೊರಗಡೆ ಹೋದ್ವಿ, ಹಂಗಾಯ್ತು. ಮನೆಗೆ ಬಂದ್ವಿ, ಹೆಲಿಕಾಪ್ಟರ್ ಸಿಕ್ತು ಪ್ರೀತಂದು. ಗಂಡು ಮಕ್ಕಳೇ ಹಿಂಗೆ ಅಲ್ವಾ, ಬರೀ ಹೆಲಿಕಾಪ್ಟ್ರು, ಕಾರು, ಬೈಕು, ಸೈಕಲ್ಲು. ಆದ್ರೆ ಒಂದೊಂದು ಚೆನ್ನಾಗಿ ಮಡಗಿಲ್ಲ ಇವನು. ಒಂದು ಚೆನ್ನಾಗಿ ಮಡಗಿಲ್ಲ. ಒಂದು ನೋಡಿ, ಇದ್ರಲ್ಲಿ ವೀಲ್ ಇಲ್ಲ, ಈ ಕಡೆ ವೀಲ್ ಇಲ್ಲ, ಈ ಕಡೆ ಮಾತ್ರ ಇದೆ, ರೆಕ್ಕೆ ಇಲ್ಲ. ಮೊನ್ನೆ ಒಂದು ತಗೊಂಡ್ವಿ, ಅದು ಹೆಲಿಕಾಪ್ಟ್ರು ಅಲ್ಲಿ ಓಡಿಸ್ಬೇಕಂತ. ಉಡಿತ್ಯಾ ಮಮ್ಮಿ, ಉಡಿತ್ಯಾ? ಇದು ಇವಂದು ಕಾರ್ ಓಡಿಸೋದು ಹೈವೇ, ಎಲ್ಲಾರು ಕೈ ಇಡಂಗಿಲ್ಲ. ನನ್ನ ಹೆಲಿಕಾಪ್ಟರ್ ಬಂತ. ನೀನ್ ಕಾರ್ ಓಡಿಸೋ. ಅದೇ ಯಾವ ಗಾಡಿದು ಚಕ್ರ ಇರಬಾರ್ದು ಅವನ್ಗೆ. ಯಾವ ಗಾಡಿ ಇದ್ರಲ್ಲೂ ನೋಡಿ, ಈ ಕಡೆ ವೀಲ್ ಕಿತ್ತಾಕೊನೆ. ನನ್ನ ಮಗಳು ಬಂದಾಗಿಂದ ಈ ಪ್ಲೇಟು ತಟ್ಟೆ ಇಟ್ಕೊಂಡು ಓಡಾಡ್ತೈತೆ. ಯಾಕತ್ತಾ, ಕೇಕಿನ ಫಸ್ಟೇ ಬಟ್ಲು ಕೊಟ್ರೆ ಕೇಕ್ ತಿನ್ನೇ ಹೆಂಗೆ, ನಾವು ಕೇಕ್ ಕೊಡೋಕೆ ಬಸ್ತಾವ. ಆಮೇಲೆ ಬಟ್ಲು ಬಂದ ತಕ್ಷಣ ಬಟ್ಲು, ಸ್ಪೂನ್ ಎಲ್ಲ ರೆಡಿ. ಕೇಕಿಗೋಸ್ಕರ ಸೇಮ್ ಡೋನೆಟ್ ತರ ಕಾಣಿಸ್ತದೆ. ಡೋನೆಟ್ ತರ ಕಾಣಿಸ್ತದೆ. ಡೋನೆಟ್ ಮೇಲೆ ಕ್ರೀಮ್. ವಾವ್ ಪ್ರೀತು, ವಾವ್. ನಾನು ಜಾಸ್ತಿ ತಿನ್ನಲ್ಲ, ನಂಗೆ ಇದು ಸಾಕು. ಇದು ಯಾರಾದರೂ ಡಿವೈಡ್ ಮಾಡಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಚಾಕ್ಲೇಟ್ ಜಾಸ್ತಿ. ಪ್ರೀತಿ ಹೆಂಗಿದೆ? ವಾ, ಪ್ರೀತಿ ಹೆಂಗಿದೆ? ಸ್ಪೂನಲ್ಲಿ ತಿನ್ನಕ್ಕಾಗ್ಲಿಲ್ವಾ? ಅದಕ್ಕೆ ಕೈಯಲ್ಲಿ ಏಯ್ ಪ್ರೀತು, ತುಂಬ ಜನ ಅನ್ಕೊಳ್ತೀರಾ, ಗೆಸ್ಟ್ ಮಾಡಿರ್ತೀರಾ. ಯಾಕೆಂತಂದ್ರೆ ಪ್ರಗತಿ ಇವಾಗಿಂದ ಅಲ್ಲ, ಸುಮಾರು ದಿನದಿಂದನೂ ಏನಾದರೂ ಸ್ಪೆಷಲ್ ಡೇ ಅಂತ ಅಂದರೆ ಅದ್ರದ್ದೇ ಏನಾದರೂ ಒಂದು ಮಾಡ್ತಾ ಇರುತ್ತೆ. 3 ದಿನದಿಂದ ಅದನ್ನೇ ಮಾಡ್ತಾ ಇರೋದು. ನಾನು ವ್ಲಾಗಲ್ಲಿ ನಿನ್ನೆ ವ್ಲಾಗ್ ಮಾಡಿಲ್ಲ, ನಾನು ಮೊನ್ನೆನೂ ಮಾಡಲಿಲ್ಲ. ಸೊ ಹಂಗಾಗಿ ಹೇಳೋಕ್ಕಾಗಲಿಲ್ಲ. ರೂಮಲ್ಲಿ ಕುತ್ಕೊಂಡು ಕಲರ್ ಪೆನ್ ತೊಗೊಳ್ಳೋದು, ಒಂದು ಫೋನ್ ಇಟ್ಕೊಳ್ಳೋದು, ಏನೋ ಒಂದು ಮಾಡ್ತಾ ಇರ್ತಾಯಿತ್ತು. ಸೊ ಅದೆಲ್ಲ ಇಲ್ಲಿದೆ ನೋಡಿ, ಇದೆ ಅದೆಲ್ಲ. ನಾನು ಏನು ಹೇಳಬೇಕು ಗೊತ್ತಿಲ್ಲ. ಏನಮ್ಮ ಇದೆಲ್ಲ ಗಿಫ್ಟ್ ನನಗೋಸ್ಕರನಾ? ಓ
ನನ್ನ ಫೋಟೋ ಎಲ್ಲ ಕಟ್ ಮಾಡಿ ಅರ್ಧಾಕ್ಬಿಟ್ಟಿದ್ಯಾ ಮಗನೇ. ಹ್ಯಾಪಿ ಮದರ್ಸ್ ಡೇ, ಯು ಆರ್ ದ ಬೆಸ್ಟ್ ಮಾಮ್ ಇನ್ ದ ವರ್ಲ್ಡ್, ಲವ್ ಯು ಮಾಮ್. ಓಪನ್ ಮಾಡ್ಬೇಕಿದ್ದನ್ನ ಇಷ್ಟೇನಾ? ಚೆನ್ನಾಗಿದೆ ಇದು. ಹಿಂಗೆ ಓಪನ್ ಈಗ ಇಲ್ಲಿಂದ ಇಲ್ಲಿ ಪುಲ್ ಮಾಡ್ಕೊ, ಪುಲ್ ಮಾಡಿ ನಿಧಾನಕ್ಕೆ ಪುಲ್ ಹೇಳಿ. To be a mom, if it was easy, father would do it. Wow, I love you mom. My mom's beautiful name is Pavitra. ಅದಕ್ಕೆ ಪವಿತ್ರ ಬ್ಯೂಟಿ ವ್ಲಾಗ್ಸ್ ಅಂತ ಹೇಳ್ತಿರೋದು. Mothers hold their children's hands for a short while, but their hearts forever. God cannot be everywhere, for that only He made you. There is no way to be the perfect mother, but a million ways to be a good one. ನನಗೆ ನೀನು ಪರ್ಫೆಕ್ಟ್ ಆಗೋಕ್ಕೆ ಇಷ್ಟ ಇಲ್ಲ, ಅದೇ ಗುಡ್ ಒನ್. ಇದು ಒಂದು ಹಂಗೆ ನೀನು ಎಷ್ಟು ಹಾರ್ಡಾಗಿರ್ತೀಯೋ ನಿನ್ನ ಮನಸ್ಸು ಅಷ್ಟು ಸಾಫ್ಟ್ ಆಗಿರುತ್ತೆ ಅಂತ. ನಾನು ಎಷ್ಟು ಹಾರ್ಡ್ ಅಂದರೆ ವರ್ಟ್ ಆಗಿದ್ದೀನೋ ಅಷ್ಟೇ ನನ್ನ ಮನಸ್ಸು ಸಾಫ್ಟ್ ಆಗಿದೆ ಅಂತ. ಸೊ ನನ್ನ ಮಗಳಿಗೆ ಅರ್ಥ ಆಯ್ತಲ್ಲ, ಅಷ್ಟೇ ಸಾಕು ನನಗೆ. ನಾನು ನಿಜವಾಗ್ಲೂ ನಿಮ್ಗೆ ಎಷ್ಟೋ ಜನ ಇದು ಮಾಡ್ಬೋದು, ನನ್ನ ರಿಯಾಕ್ಷನು ಅಥವಾ ನಾನು ಯಾರಿಗಾದ್ರೂ ಹೇಳ್ಬೇಕು ಅಂತ ಅಂದರೆ ಅದು ನನ್ನ ಬೈ ನೇಚರಲ್ಲೇ ನನ್ನ ಮುಖದ ಎಕ್ಸ್ಪ್ರೆಷನ್ ಬಂದು ಕೋಪ ಥರ ಬಂದುಬಿಡುತ್ತೆ. ಎಷ್ಟು ಟ್ರೈ ಮಾಡಿ ನೆನ್ನೆ ಎಲ್ಲ ಕೂತ್ಕೊಂಡು ಸೊ ಇಷ್ಟೆಲ್ಲ ನನಗೆ ಕ್ರಿಯೇಟಿವ್ ಆಗಿ ಮದರ್ಸ್ ಡೇಗೆ ಗಿಫ್ಟ್. ಏನೋ ಬೈ ಮಾಡೋಕ್ಕೆ ನಾನು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಇರೋದ್ರಲ್ಲೇ ನೀವು ನೋಡ್ದಂಗೆ ಅದಕ್ಕೆ ಏನು ಬರಿಬೇಕು ಅನಿಸುತ್ತೋ ಅಥವಾ ಮನೇಲಿ ಈ ಥರ ಪೇಪರಲ್ಲಿ ಏನು ಮಾಡಬೇಕು ಅನಿಸುತ್ತೋ ಸೊ ಅದನ್ನು ಮಾಡಿ ನನಗೆ ಖುಷಿ ಕೊಡೋದು. ನಂಗೆ ಅಷ್ಟೇ ಸಾಕು, ನಂಗೆ ಇದೇ ಸಾಕು. ನಾನು ನಿನ್ನ ₹1,00,000 ತಂದು ಕೊಟ್ರು ಈ ಒಂದು ಏನಿದೆಯಲ್ಲ ಇದು ಮಾಡಬೇಕಾದ್ರೆ ಒಂದು ಪ್ರೀತಿ ಇರುತ್ತಲ್ಲ, ಇದ್ರ ಮುಂದೆ ಬೇರೆ ಏನೂ ಇಲ್ಲ ನನಗೆ. ಸೊ ಈ ಒಂದು ಪ್ರೀತಿ ಯಾವಾಗಲೂ ನಾನು ಇರೋ ತನಕ ಕೊಟ್ಟರೆ ನನಗೆ ಅಷ್ಟೇ ಸಾಕು. ಇದ್ರ ಮೇಲೆ ನಾನು ಏನೂ ಕೇಳೋದಿಲ್ಲ, ಏನೂ ಎಕ್ಸ್ಪೆಕ್ಟು ಮಾಡೋದಿಲ್ಲ. ಲಾಸ್ಟ್ ಇದು ಪ್ಯೂರ್ ಲವ್ ಹಿಂಗೆ ಇರಲಿ ನಾನು ಇರೋ ತನಕ. ಮಮ್ಮಿ ನಿಜವಾಗ್ಲೂ ಬೇಜಾರು ಪಡ್ಕೊಂಡು ಸ್ಮೆಲ್ ಮಾಡು. ಓ ಇದೆಲ್ಲ ಫೌಂಡೇಶನ್ ಹಾಕಿ ಮಾಡಿ ಇದು ರಿಯಲ್ ಮೇಕಪ್ಪಿಗೆ ಯಾವಾಗಲೂ ಮೇಕಪ್ ಮಾಡಬೇಕು ಅಂತ ನಂಗೆ ಇಷ್ಟ. ಅದಕ್ಕೆ ಮಮ್ಮಿ ಡ್ರಾಯಿಂಗ್ ಮಾಡಿಬಿಟ್ಟು ಅದಕ್ಕೆ ಮೇಕಪ್ ಮಾಡಿದ್ದೀನಿ. ಚೆನ್ನಾಗಿದೆ, ಥ್ಯಾಂಕ್ ಯು ಸೊ ಮಚ್. ವೆಲ್ಕಮ್. ಒಂದ್ಸರಿ ಮಮ್ಮಿ ಮೇಕಪ್ ಮಾಡಿರೋ ವಿಡಿಯೋ ಹಾಕಿದ್ದಾರೆ, ನಂಗೆ ತುಂಬ ಇಷ್ಟ. ಅದು ಯಾವಾಗಲೂ ನೋಡ್ತಾ ಇರೋದು. ಯಾವಾಗ ಇನ್ನೂ ಪ್ರಗತಿ ತುಂಬ ಚಿಕ್ಕ ಮಗು ಥರ ಆಯಿತಾ, ನೀವು ನೋಡಿ ಬೇಕಾದ್ರೆ ಒಂದ್ಸರಿ ಪ್ರಗತಿ ಮೇಕಪ್ ಮಾಡಿದರೆ ಸಖತ್ತಾಗಿದೆ. ಅದು ಹಿಂಗೆಲ್ಲ ಪ್ರಗತಿ ತುಂಬ ಚಿಕ್ಕ ಪಾಪು ಥರ ಕಾಣಿಸುತ್ತೆ ಅದರಲ್ಲಿ. ಹಾಗೆ ತುಂಬ ಜನ ಹೇಳ್ತಾರೆ ತುಂಬ ಲಕ್ಕಿ, ಅಂಡರ್ಸ್ಟ್ಯಾಂಡ್ ಮಾಡೋ ಹಸ್ಬೆಂಡು ಮತ್ತು ಒಳ್ಳೆಯ ಮಕ್ಕಳು ಸಾಕು ಅಂತ. ಎಷ್ಟೋ ಭಗವಂತ ಅದೇ ಹೇಳ್ತಾರೆ, ದೇವರು ಏನೋ ಒಂದು ಕಿತ್ಕೊಂಡ್ರೆ ಇನ್ನೇನೋ ಒಂದು ಕೊಡ್ತಾರಂತೆ. ಹಾಗೆ ನನಗೆ ಎಷ್ಟೊಂದನ್ನು ಕಿತ್ಕೊಂಡು ಇದನ್ನು ಕೊಟ್ಟಿರೋದು. ಸೊ ಇದು ನನಗೆ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್, ದೇವ್ರಿಗೆ ಥ್ಯಾಂಕ್ಸ್. ಸೊ ಇದಾಗಿತ್ತು ಇವತ್ತು ಮದರ್ಸ್ ಡೇ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಪ್ರಗತಿ. ಥ್ಯಾಂಕ್ ಯು. ವೆಲ್ಕಮ್. ನೀನು ಅಷ್ಟೇ ಮಾಡ್ತೀಯ, ಅದಕ್ಕೆ ಇದೆಲ್ಲ ಚಿಕ್ಕದು. ನೀನು ಮಾಡೋದು ತುಂಬ ಇದೆ. ನೀನು ನನಗೋಸ್ಕರ ಎಷ್ಟೊಂದು ಮಾಡಿಕೊಡ್ತಿದ್ಯಾ, ನಂಗೆ ಬೇಜಾರದು. ನಿನ್ನ ಬರ್ತಡೆಗೆ ನನ್ನ ಬರ್ತಡೆಗೆ ಮಾತ್ರ ನೀನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದೆ, ನಿನ್ನ ಬರ್ತಡೆಗೆ ಮಾತ್ರ ಏನು ಮಾಡೋಕ್ಕಾಗಿರಲಿಲ್ಲ. ಪರವಾಗಿಲ್ಲ ಅಮ್ಮು, ನನಗೆ ನಿಮ್ಮದು ಬರ್ತಡೇ ಮುಖ್ಯ. ನಾವೆಲ್ಲ ದೊಡ್ಡವರಾಗಿದ್ದೀವಿ ಬಿಡು, ನಾವು ಮಕ್ಳ ಥರ ಬರ್ತಡೇ ಮಾಡ್ಕೊಳಕ್ಕಾಗತ್ತಾ ನಮಗೆ? ನಾವೆಲ್ಲ ದೊಡ್ಡವರಾಗ್ಬಿಟ್ಟಿವಿ. ಪ್ರಗತಿ ತುಂಬ ಸೆನ್ಸಿಟಿವ್, ಅದರೊಳಗೆ ನನಗೆ ಅದೊಂದು ವಿಚಾರ ಸ್ವಲ್ಪ ಆಶೆಗಿರ್ತೀನಿ. ಯಾವತ್ತಾದ್ರೂ ನಾವು ತುಂಬ ಸೆನ್ಸಿಟಿವ್ ಆಗಿ ಬೆಳೆಸ್ಬಿಟ್ಟು ಮುದ್ದು ಮಾಡಿ ಒಂದಿನ ರೇಗೋ ಪರಿಸ್ಥಿತಿ ಬರುತ್ತಲ್ಲ, ಅದನ್ನು ಮಕ್ಕಳು ತಡ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಅವಾಗವಾಗ ಸ್ಟ್ರಿಕ್ಟ್ ಆಗಿದ್ದರೆ ಅದನ್ನು ಸ್ವಲ್ಪ ಸಮಾಧಾನವಾಗಿ ತೊಗೊತಾರೆ ಅಂತ ನನ್ನ ತಲೆಯಲ್ಲಿ. ಅದೇ ನಿಜನ ಸುಳ್ಳ ಗೊತ್ತಿಲ್ಲ. ಓಕೆನಾ, ಮುಗೀತಾ? ಇನ್ನೇನಾದರೂ ಇಷ್ಟೇ ಅಷ್ಟೇ. ಸೊ ಇವಾಗೆಲ್ಲ ಮೂವಿ ನೈಟ್ ನೋಡೋಣ. ಒಳ್ಳೇದು ಯಾವುದಾದ್ರೂ ಒಂದು ಚೆನ್ನಾಗಿರೋ ಮೂವಿ ಹಾಕ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಪವಿತ್ರ. ಸೊ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ಮದರ್ಸ್ ಡೇ ಸೆಲೆಬ್ರೇಷನ್ ವ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಒಟ್ಟಿಗೆ ಟೇಕ್ ಕೇರ್, ಬಾಯ್.